ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ಒಂದು ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ KPCLಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಯಾವುದು ಈ ಇನ್ಫಾರ್ಮೇಷನ್ ಅಂತಂದರೆ 2024ರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್ ಹಾಗೂ ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ಸ್ ಈ ಎಲ್ಲ ಪೋಸ್ಟ್ಗಳಿಗೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, EC, ಆಟೋಮೊಬೈಲ್ ಹಾಗೂ ಕೆಮಿಸ್ಟ್, ಕೆಮಿಕಲ್ ಸೂಪರ್ವೈಸರ್ಸ್ ಇವರೆಲ್ಲ ಅಟೆಂಡ್ ಮಾಡಿರ್ತಾರೆ. ಅದರಲ್ಲಿ ನಾನು ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೊ ಈ ಒಂದು ಕ್ವಶನ್ ಪೇಪರಲ್ಲಿ ಮಾರ್ಕ್ಸಿನ ಡಿಸ್ಟ್ರಿಬ್ಯೂಷನಿನ ಒಂದು ವಿಡಿಯೋನ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಸಬ್ಜೆಕ್ಟ್ಸಿನ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಆಗಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದು ಏನಕ್ಕೆ ನಮ್ಗೆ ಇಂಪಾರ್ಟೆಂಟ್ ಅಂದರೆ, ನೀವು ಪ್ರಿಪೇರ್ ಆಗುವಾಗ ಯಾವ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಬೇಕು, ಯಾವ ಸಬ್ಜೆಕ್ಟ್ ನಿಮ್ಗೆ ಇಂಪಾರ್ಟೆಂಟು, ಯಾವ ಸಬ್ಜೆಕ್ಟಿಂದ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಅನ್ನೋ ಒಂದು ಐಡಿಯಾ ನಿಮಗಿರಬೇಕು. ಆ ಒಂದು ಕಾರಣದಿಂದ ಪ್ರೀವಿಯಸ್ ಇಯರಲ್ಲಿ ನಡೆದಿರುವಂಥ ಅಥವಾ ಪ್ರೀವಿಯಸ್ ಆಗಿ ನಡೆದಿರುವಂಥ ಕ್ವಶನ್ ಪೇಪರಿನ ಒಂದು ಅನಾಲಿಸಿಸ್ ಅಂತ ವಿಡಿಯೋನು ಅಂತ ಅನ್ಬೋದು ನೀವು. ಸೊ ಈ ಅನಾಲಿಸಿಸ್ ವಿಡಿಯೋ ನಿಮಗೆ ಮುಂದೆ ಪ್ರಿಪೇರ್ ಆಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಹಾಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡೋಣ ಈ ವಿಡಿಯೋದಲ್ಲಿ ಪ್ರತಿ ಸಬ್ಜೆಕ್ಟು ಅಥವಾ ನಾನೇನು ಮಾಡಿದ್ದೀನಿ ಇಲ್ಲಿ ನಿಮಗೆ ಪ್ರೀವಿಯಸ್ ಆಗಿ 23 ಸಬ್ಜೆಕ್ಟು 24 ಸಬ್ಜೆಕ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಅಸಿಸ್ಟೆಂಟ್ ಇಂಜಿನಿಯರ್ಗೆ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು ಅಂತ ವಿಡಿಯೋ ಮಾಡಿದಾಗ. ಸೊ ಆ ವಿಡಿಯೋದಲ್ಲಿ ನಾನು ನಿಮಗೆ 25 ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ದೆ. ಸೊ ಈಗ ಈ ಕ್ವಶನ್ ಪೇಪರಲ್ಲಿ ನಾನೇನು ಮಾಡಿದ್ದೀನಿ, 25 ಸಬ್ಜೆಕ್ಟು ಒಂದೊಂದು ಸಬ್ಜೆಕ್ಟ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನಾನು ತೊಗೊಳ್ತಾ ಇಲ್ಲ. ಇಲ್ಲಿ ಕೆಲವೊಂದು ಕಾಮನ್ ಆಗಿ ಅಂದರೆ ಒಂದು ಗುಂಪಿಗೆ ಸೇರಿರೋ ಕಾರಣದಿಂದ ಆ ಒಂದು ಗುಂಪಿಂದ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಥರ್ಮಲ್ ಇಂಜಿನಿಯರಿಂಗ್ ನೋಡೋದಾದರೆ, ಸೊ ಥರ್ಮಲ್ ಇಂಜಿನಿಯರಿಂಗಿನ ಗುಂಪು ನೋಡೋದಾದರೆ ನೋಡಿ, ಥರ್ಮಲ್ ಇಂಜಿನಿಯರಿಂಗ್ ಅಂದರೆ BTD, ATD, HMT, RAC ಹಾಗೂ ಟರ್ಬೋ ಮಷಿನರಿ ಈ ಎಲ್ಲ ಸೇರಿಕೊಂಡು ನನಗೆ ಥರ್ಮಲ್ ಇಂಜಿನಿಯರಿಂಗ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಿಮಿಲರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅಂತ ಕನ್ಸಿಡರ್ ಮಾಡಿದಾಗ ಮ್ಯಾನುಫ್ಯಾಕ್ಚರಿಂಗ್ 1, 2, 3 ಅಂತ ನಾನು ನಿಮಗೆ ಹೇಳಿದ್ದೆ. ಸೊ MP1, MP2, MP3, NTM ಅಂದರೆ ನಾನ್ ಟ್ರೆಡಿಷನಲ್ ಮಷಿನಿಂಗ್, SQC ಅಂದರೆ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಹಾಗೂ CNC. ನಾನು ಓದ್ಸಲ 25 ಸಬ್ಜೆಕ್ಟಲ್ಲಿ CNC ಇನ್ಕ್ಲೂಡ್ ಮಾಡಿರಲಿಲ್ಲ. ಇದು ಸಿಮ್ಗೆ ಬರೋ ಕಾರಣದಿಂದ ನಾನು ಸಿಮ್ಗೆ ತೊಗೊಳ್ಬೇಕಾಯ್ತು. ಬಟ್ ಆದರೆ CNC ನಾನು ಮ್ಯಾನುಫ್ಯಾಕ್ಚರಿಂಗಿಗೆ ತೊಗೊಳ್ತಾ ಇದ್ದೀನಿ. ಹಾಗಾಗಿ ಈ ಎಲ್ಲ ಸಬ್ಜೆಕ್ಟ್ ಸೇರಿದ್ರೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬರುತ್ತೆ ಅಂತ ಇಟ್ಕೊಂಡಿದ್ದೀನಿ. ಸಿಮಿಲರ್ ಆಗಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ಗೆ ಸಂಬಂಧಪಟ್ಟಿರುವಂಥ ಇನ್ನೊಂದು ಸಬ್ಜೆಕ್ಟ್ ಯಾವುದಿದೆ, HNP ಇದೆ, ಅಂದರೆ ಹೈಡ್ರಾಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸ್. ಹಾಗಾಗಿ ಆ ಎರಡು ಸಬ್ಜೆಕ್ಟಿಂದ ಸೇರಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಅದೇ ಥರನೇ MSM ಇದೆ, DME ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್. ಅದಾಗಿನ ನಂತರ ನೋಡಿ ಇಲ್ಲಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್, ಕೈನೆಮೆಟಿಕ್ಸ್ ಆಫ್ ಮಷಿನ್ಸ್, ಡೈನಮಿಕ್ಸ್ ಆಫ್ ಮಷಿನ್ಸ್ ಈ ಎಲ್ಲ ಸೇರಿಕೊಂಡ್ರೆ ಒಂದು ಸಬ್ಜೆಕ್ಟ್ ಅಂತ ತೊಗೊಳ್ತಾ ಇದ್ದೀನಿ. ಆಪರೇಷನಲ್ ರಿಸರ್ಚ್ ORನ ನಾವು ಆಪರೇಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ಅದನ್ನು ನಾವು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಅಂತಲೂ ಕನ್ಸಿಡರ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಅಲ್ಲಿಂದನೂ ನಮಗೆ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನೋಡ್ಕೊಳ್ತೀವಿ. ಸಿಮಿಲರ್ ಆಗಿ MV ಅಂದರೆ ಮೆಕ್ಯಾನಿಕಲ್ ವೈಬ್ರೇಷನ್ಸ್, ಮೆಕ್ಯಾನಿಕಲ್ ಮೆಜರ್ಮೆಂಟ್ಸ್ ಆ್ಯಂಡ್ ಮೆಟ್ರಾಲಜಿ, ಸಿಮ್ಮಲ್ಲಿ CAD, CAM ಎರಡೂ ಸೇರ್ಕೊಂಡಿರುತ್ತೆ. ಅದಾದ ನಂತರ FEM ಅಂದರೆ ಫೈನೈಟ್ ಎಲಿಮೆಂಟ್ ಮೆಥಡ್ ಅಥವಾ ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಹಾಗೂ CE ಅಂದರೆ ಕಂಟ್ರೋಲ್ ಇಂಜಿನಿಯರಿಂಗ್. ಸೊ ಇಷ್ಟು ಸಬ್ಜೆಕ್ಟ್ಸಿಂದ ನಮಗೆ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ. ಈ ಸಬ್ಜೆಕ್ಟ್ಗಳು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ ಹಾಗೂ ಕೋರ್ ಸಬ್ಜೆಕ್ಟ್ಸ್ ಅನ್ನೋ ಥರ ಆಗುತ್ತೆ. ನೋಡೋಣ ಯಾವ್ಯಾವುದರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತಂತೇಳಿ. ನೋಡಿ, ನಾನು ನಿಮ್ಗೆ ಹೇಳಿದಂತೆ ಮೆಕ್ಯಾನಿಕಲ್ಗೆ ಮೇಯ್ನಾಗಿ 4 ಸಬ್ಜೆಕ್ಟ್ ಇಂಪಾರ್ಟೆಂಟ್: ಮ್ಯಾನುಫ್ಯಾಕ್ಚರಿಂಗ್, ಥರ್ಮಲ್, ಫ್ಲೂಯಿಡ್ ಹಾಗೂ ಸಾಮಿನ ಒಂದು ಗುಂಪಿಲಿದೆ, ಥರ್ಮಲಿನ ಒಂದು ಗುಂಪಿಲಿದೆ, ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಗುಂಪಿದೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಈ 4 ವೆರಿ ವೆರಿ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ಇರುತ್ತೆ. ನೋಡೋಣ ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಬಂದಿದೆ ಅಂತೇಳಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಷಿನರಿ ಹಾಗೂ HNP ಹೈಡ್ರೋಲಿಕ್ಸ್ ಆ್ಯಂಡ್ ನ್ಯೂಮ್ಯಾಟಿಕ್ಸಿಂದ ನಿಮಗೆ ಮೊತ್ತ 12 ಕ್ವಶನ್ಸ್ ಬಂದಿರುತ್ತೆ. ಎಷ್ಟು? 12 ಕ್ವಶನ್ಸ್, 12 ಕ್ವಶನ್ಸ್ ಬಂದಿದೆ. ನೀವು ಕ್ವಶನ್ ಪೇಪರ್ನ ಹೋಗಿ ನೋಡಿ ಗೋತ್ರು ಆಗಿ ನಿಮಗೆ ಈ ಸಂಖ್ಯೆ ಕಾಣುತ್ತೆ ನಿಮಗೆ ಪ್ರಾಪರಾಗಿ ಅನಾಲಿಸಿಸ್ ಮಾಡಿದಾಗ. ಅದೇ ರೀತಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್, ನಾನ್ ಟ್ರೆಡಿಷನಲ್ ಮಷಿನಿಂಗ್, SQC ಹಾಗೂ CNC ಈ ಎಲ್ಲ ಸಬ್ಜೆಕ್ಟ್ಗಳಿಂದ ನಮಗೆ 14 ಪ್ರಶ್ನೆಗಳು ಬಂದಿರುತ್ತೆ. ಎಷ್ಟು? 14 ಕ್ವಶನ್ಸ್. ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾರ್ಕ್ಸ್ ಬಂದಿದೆ. ಅದೇ ರೀತಿಯಲ್ಲಿ ಥರ್ಮಲ್ ಇಂಜಿನಿಯರಿಂಗ್ ಅಂದರೆ ATD, BTD, HMT ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್, ಟರ್ಬೋ ಮಷಿನರಿ ಈ ಸಬ್ಜೆಕ್ಟ್ಗಳಿಂದ ನಿಮಗೆ ಮೊತ್ತ 14 ಪ್ರಶ್ನೆಗಳು ಬಂದಿರುತ್ತೆ. ಎಷ್ಟು ಪ್ರಶ್ನೆಗಳು? 14 ಪ್ರಶ್ನೆಗಳು. ಇಲ್ಲಿ ನಾನು ಇನ್ನೊಂದು ಸಬ್ಜೆಕ್ಟ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಯಿತು, ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗ್. ಸೊ BTD, ATD, HMT, RAC, ಟರ್ಬೋ ಮಷಿನರಿ ಹಾಗೂ ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗಿಂದ ನಿಮಗೆ 14 ಕ್ವಶನ್ ಬಂದಿರುತ್ತೆ. ಜೊತೆಗೆ ಇನ್ನೊಂದು ಏನು ತೊಗೊಳ್ಬೋದು ಅಂದರೆ, ಇನ್ನೊಂದು 2 ಪ್ರಶ್ನೆಗಳು ಎಕ್ಸ್ಟ್ರಾ ತೊಗೊಳ್ಳಿ. ಈ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದರಿಂದ ಅಂದರೆ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್, ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅಥವಾ ಎನರ್ಜಿ ಸೋರ್ಸಸ್.
ಸೊ ಇದು ರಿನ್ಯೂವಲ್ ನಾನ್ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ ಇದೆಯಲ್ಲ, ಆ ಒಂದು ಭಾಗದಿಂದ ನಿಮಗೆ ಎಷ್ಟು ಪ್ರಶ್ನೆಗಳು ಬಂದಿದೆ ಅಂತ ನೋಡ್ಕೊಳ್ಳೋದಾದರೆ, ಸೊ ಆ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅಥವಾ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ಸಿಂದ ನಮಗೆ 2 ಪ್ರಶ್ನೆಗಳು ಬಂದಿರುತ್ತೆ. ಒಟ್ಟಾರೆ ಥರ್ಮಲ್ ಇಂಜಿನಿಯರಿಂಗ್ ಅಂದರೆ ಎಲ್ಲ ಸಬ್ಜೆಕ್ಟ್ಸು ಜೊತೆಗೆ ನಾನ್ ಕನ್ವೆನ್ಷನಲಿಂದ ಮೊತ್ತ 16 ಪ್ರಶ್ನೆಗಳು ಬಂದಿದೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅನ್ನೋದು ರೀತಿಯಲ್ಲಿ ಆಯಿತು. ಅದಾದ ನಂತರ ಮಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿ. ಮಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿಯಿಂದ ನಿಮಗೆ 7 ಕ್ವಶನ್ಸ್ ಬಂದಿರುತ್ತೆ, 7 ಕ್ವಶನ್ಸ್. ಅದೇ ರೀತಿಯಲ್ಲಿ ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್, ಇಲ್ಲಿಂದ ನಿಮಗೆ 5 ಕ್ವಶನ್ಸ್ ಬಂದಿದೆ. ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ಸು. ನಿಮಗೆ ನ್ಯೂಮರಿಕಲ್ ಬಂದಿದ್ದು ಕಮ್ಮಿ ಇದೆ, ನ್ಯೂಮರಿಕಲ್ ಎಲ್ಲೋ 2-3 ನ್ಯೂಮರಿಕಲ್ಸ್ ಬಂದಿದೆ ಅಷ್ಟೇ. ಸೊ ಉಳಿಕಿದ್ದೆಲ್ಲ ಥಿಯರಿ ಭಾಗನೇ ಇರೋದು. ಸೊ ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ ಅಂದರೆ ನಾವು ನ್ಯೂಮರಿಕಲ್ಸ್ ಮಾಡಿರ್ತೀವಿ ನಾವು ಯಾವಾಗ ಕನ್ವೆನ್ಷನಲಲ್ಲಿ ಓದುವಾಗ. ಬಟ್ ಇಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ ಕ್ವಶನ್ಸ್ ಏನು ಕೇಳಿದಾರಲ್ಲ ಆಲ್ಮೋಸ್ಟ್ ಥಿಯರಿಟಿಕಲ್ ಪಾರ್ಟ್ ಇದ್ದಾವೆ. MCQ ನ್ಯೂಮರಿಕಲ್ ಪಾರ್ಟ್ ಬಂದಿದೆ, ಒಂದು 3-5 ಪ್ರಶ್ನೆಗಳು ನ್ಯೂಮರಿಕಲ್ಸ್ ಅಷ್ಟೇ ಬಂದಿರೋದು. ಅದಾದ ನಂತರ ಇನ್ನು ನೋಡಿ EM, SOM, COM, DOM ಈ 4 ಸಬ್ಜೆಕ್ಟ್ಗಳು ಸೇರಿ ಒಂದು ಗುಂಪಂತ ತೊಗೊಂಡಿದ್ದೀನಿ. ಈ 4 ಸಬ್ಜೆಕ್ಟ್ಗಳಿಂದ ನಿಮಗೆ ಮೊತ್ತ 16 ಕ್ವಶನ್ಸ್ ಬಂದಿದೆ. ಎಷ್ಟು? 16 ಕ್ವಶನ್ಸ್. ಇನ್ನು ಆಪರೇಷನಲ್ ರಿಸರ್ಚ್ ಅಥವಾ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಿಂದ 9 ಕ್ವಶನ್ಸ್ ಬಂದಿರೋದು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಇಲ್ಲಿಂದ. ಅದಾದ ನಂತರ 8ನೇ ಸಬ್ಜೆಕ್ಟ್ ಅಂದರೆ ಮೆಕ್ಯಾನಿಕಲ್ ವೈಬ್ರೇಷನ್ಸ್. 8th ಸಬ್ಜೆಕ್ಟ್ ಯಾವ್ದು ತೊಗೊಂಡಿದ್ದೀನಿ? ಮೆಕ್ಯಾನಿಕಲ್ ವೈಬ್ರೇಷನ್ಸ್ ತೊಗೊಂಡಿದ್ದೀನಿ. ಇಲ್ಲಿಂದ ನಿಮಗೆ 7 ಕ್ವಶನ್ಸ್ ಬಂದಿದೆ. ಎಷ್ಟು? 7 ಅಲ್ಲ 5 ಕ್ವಶನ್ಸ್ ಬಂದಿದೆ, 5 ಕ್ವಶನ್ಸ್. ಅದೇ ರೀತಿಯಲ್ಲಿ 9ನೇ ಸಬ್ಜೆಕ್ಟ್ ಅಂದರೆ ಮೆಕ್ಯಾನಿಕಲ್ ಮೆಷರ್ಮೆಂಟ್ಸ್ ಆ್ಯಂಡ್ ಮೆಟ್ರಲರ್ಜಿ. ಇಲ್ಲಿಂದ 7 ಕ್ವಶನ್ಸ್ ಬಂದಿದೆ, 7 ಕ್ವಶನ್ಸ್. ಇನ್ನು 10ನೇ ಸಬ್ಜೆಕ್ಟ್ ಅಂದರೆ ಸಿಮ್ ಅಂದರೆ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ CAD/CAM ಅಂತ ತೊಗೊಳ್ಬೋದು. ಸೊ ನಿಮ್ಗೆ ಗೊತ್ತಿರಬೇಕು CAD/CAM ಅಂದರೆ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆ್ಯಂಡ್ ಕಂಪ್ಯೂಟರ್ ಏಡೆಡ್ ಮ್ಯಾನುಫ್ಯಾಕ್ಚರಿಂಗ್. ಇದು ಸಿಮ್ ಅಂದರೆ ಕಂಪ್ಯೂಟರ್ ಇಂಟಿಗ್ರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಈ ಸಿಮ್ಮಲ್ಲಿ ಕ್ಯಾಮು CAD 2 ಸೇರ್ಕೊಂಡಿರುತ್ತೆ. ಇಲ್ಲಿಂದ ನಿಮಗೆ 2 ಪ್ರಶ್ನೆಗಳು ಬಂದಿದೆ, 2 ಕ್ವಶನ್ಸ್. ಸೊ ನೋಡಿ ಇಲ್ಲಿಂದ ಇದನ್ನು ಮೈನ್ಯೂಟಾಗಿ ಬಿಡೋ ಥರ ಇಲ್ಲ, 2 ಕ್ವಶನ್ಸ್ ಅಂತೂ ಬಂದಿದೆ. ಇನ್ನು ಫೈನೈಟ್ ಎಲಿಮೆಂಟ್ ಅನಾಲಿಸಿಸ್ ಅಥವಾ ಫೈನೈಟ್ ಎಲಿಮೆಂಟ್ ಮೆಥಡ್, ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟು. ಇಲ್ಲಿಂದ ನಮಗೆ 3 ಕ್ವಶನ್ಸ್ ಬಂದಿದೆ, 3 ಕ್ವಶನ್ಸ್ ಒಂದೇ ಸಬ್ಜೆಕ್ಟಿಂದ. ಇನ್ನು CE ಅಂದರೆ ಕಂಟ್ರೋಲ್ ಇಂಜಿನಿಯರಿಂಗ್, ಇಲ್ಲಿಂದ ನಮಗೆ 6 ಕ್ವಶನ್ಸ್ ಬಂದಿದೆ, 6 ಕ್ವಶನ್ಸ್. ಸೊ ನೀವು ಇಲ್ಲಿ ಒಂದು ಸ್ಮಾಲ್ ಎರರ್ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ನಾನ್ ಕನ್ವೆನ್ಷನಲ್ ಮಷಿನಿಂಗ್ ಇದೆ ಅಲ್ವಾ. ಸೊ ಇಲ್ಲಿಂದ ನಮಗೆ 2 ಕ್ವಶನ್ಸ್ ಬಂದಿರೋದು ನಿಜ. ಬಟ್ ಇಲ್ಲಿ ನಾನು ಕೌಂಟನ್ನ ಡಬಲ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನಾನು 12+2 ತೊಗೊಳ್ಬೇಕು, 12+2 ಕ್ವಶನ್ಸ್. ಸೊ 12 ಕ್ವಶನ್ಸ್ ಪ್ಲಸ್ 2 ಕ್ವಶನ್ಸ್ ಇದಿದೆಯಲ್ಲ, ಟೋಟಲಾಗಿ 14 ಕ್ವಶನ್ಸ್ ನಮಗೆ ಈ 2 ಸಬ್ಜೆಕ್ಟಿಂದ ಅಂದರೆ ಥರ್ಮಲ್ ಇಂಜಿನಿಯರಿಂಗು ಮತ್ತು ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಈ 2 ಸಬ್ಜೆಕ್ಟಿಂದ ಅಂದರೆ ಎಲ್ಲ ಸಬ್ಜೆಕ್ಟು ಪ್ಲಸ್ ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ಸಿಂದ ಮತ್ತು 14 ಪ್ರಶ್ನೆಗಳು ಬಂದಿರೋದು. ನೀವು ಕೌಂಟ್ ಮಾಡ್ತಾ ಹೋದರೆ 12 1 14 ಎಷ್ಟಾಗುತ್ತೆ? 26, 26 30 40 47 52 58 68 68 1 9 77 77 1 5 82 89 91 91 1 9 100 ಪ್ರಶ್ನೆಗಳು. ಸೊ 100 ಕ್ವಶನ್ಸ್ ಈ ರೀತಿಯಲ್ಲಿ ಬಂದಿದೆ ನೋಡಿ. ಸೊ ನಿಮಗೆ ಇಲ್ಲಿಂದ ಅರ್ಥ ಆಗಬೇಕಾಗಿದ್ದೇನೆಂದರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ನೋಡಿ, ನಾನು ಹೇಳಿದ್ನಲ್ಲ ನಿಮಗೆ 1 2 3 1 4 ಇಲ್ಲಿಗೆ ಎಷ್ಟಾಯಿತು? 12 1 14 1 14 1 16 40 1 50 52 ಕ್ವಶನ್ಸ್ ಬರುತ್ತೆ. ಸೊ ಈ 4 ಸಬ್ಜೆಕ್ಟ್ಸ್ ಏನಿದೆಯಲ್ಲ, ಈ 4 ಸಬ್ಜೆಕ್ಟ್ಸು ಇವುಗಳನ್ನ ನಾವು ಇಂಪಾರ್ಟೆಂಟ್ ಅಥವಾ ಕೋರ್ ಸಬ್ಜೆಕ್ಟ್ಸ್ ಅಂತಲೂ ಕರಿತೀವಿ. ಹಾಗಾಗಿ ಫ್ಲೂಯಿಡ್ಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸು, ಸಾಮಿಗೆ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸು, ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸು ಹಾಗೂ ಥರ್ಮಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಸ್, ಇವುಗಳಿಂದನೇ ನಿಮಗೆ 50% ಮಾರ್ಕ್ಸ್ ಯಾವಾಗೂ ಎಕ್ಸಾಮ್ಗೆ ಬರುತ್ತೆ. ಅದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ. ಹಾಗಾಗಿ ಈ ಸಬ್ಜೆಕ್ಟ್ಗಳ ಜೊತೆಗೆ ನೀವು ಈ ಬಾರಿ ನೋಡ್ಕೊಳ್ಬೇಕಾಗಿದ್ದು ಇನ್ನೊಂದು ನೋಡಿ, ಇಲ್ಲಿ ಯಾವುದು OR ಇದೆ, ಮಟೀರಿಯಲ್ ಸೈನ್ಸ್ ಇದೆ, ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ ಇದೆ. ಅದಾಗಿದ ನಂತರ ಇಲ್ಲಿದೆ ನೋಡಿ MMM, ಅದಾಗಿದ ನಂತರ ಕಂಟ್ರೋಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ವೈಬ್ರೇಷನ್ಸ್, ಅದಾಗಿದ ನಂತರ FEM, ಆದಮೇಲೆ ಸಿಮ್. ಸೊ ಈ ರೀತಿಯಲ್ಲಿ ನೀವು ಟೈಮ್ನ ಕೊಟ್ಕೊಳ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಅಪ್ ಆಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಸಪ್ರೇಟಾಗಿರುವಂಥ ಚಾನಲ್ಲು, ಯಾಕಂದರೆ ನಿಮಗೆ ಯಾವುದೇ ಒಂದು
ಅಪ್ಡೇಟ್ ಮಾಡಬೇಕಂತಂದರೆ ನಾನು ಆ ಒಂದು ಚಾನಲ್ ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಈ KPCL ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಬೇಕಂತಂದರೆ ಆ ಒಂದು ಚಾನಲ್ನ ಫಾಲೋ ಮಾಡಿ. ಆ ಚಾನಲಿನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಆ ಚಾನಲ್ನ ಜಾಯ್ನ್ ಆಗ್ಬೋದು. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇಷ್ಟನ್ನು ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.